ನಮ್ಮ ಗುರುನಂದನ್ ಅವರನ್ನ ಫಸ್ಟ್ ರ್ಯಾಂಕ್ ರಾಜು ಆಗಿ ನೋಡಿ ಎಲ್ಲರೂ ಇಷ್ಟಪಟ್ಟಿದ್ವಿ. ಐ ಥಿಂಕ್ ಅವರ ಸಿನಿ ಜರ್ನಿಯಲ್ಲಿ ಮತ್ತಷ್ಟು ವಿಭಿನ್ನತೆಯನ್ನು ನಮ್ಮ ರಾಜು ಜೇಮ್ಸ್ ಬಾಂಡ್ ತರ್ತಾ ಇದೆ ಅಂತ ಹೇಳಿ. ನಿಮ್ಗೆ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್? ಜೇಮ್ಸ್ ಬಾಂಡ್ ಆಗಿ ಎಷ್ಟು ಖುಷಿ ಆಗ್ತಾ ಇದೆ? ಮೊದಲನಾಗಿ ಎಲ್ಲರಿಗೂ ನಮಸ್ಕಾರ, ಮಾಧ್ಯಮ ಮಿತ್ರರೇ ಹಾಗೂ ನನ್ನ ಚಿತ್ರತಂಡ, ಪ್ರೊಡ್ಯೂಸರ್ಸ್ ಹಾಗೂ ನನ್ನ ಸ್ನೇಹಿತರೆಲ್ಲ ಬಂದಿದ್ದಾರೆ. ನನ್ನ ನೆಕ್ಸ್ಟ್ ಫಿಲ್ಮ್ ಮಿಸ್ಟರ್ ಜಾಕ್ ಡೈರೆಕ್ಟ್ರು, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್, ಎಲ್ಲರಿಗೂ ನನ್ನ ಸ್ನೇಹಿತರು ಎಲ್ಲರೂ ಬಂದಿರಿಗೂ ಧನ್ಯವಾದಗಳು. ರಾಜು ಜೇಮ್ಸ್ ಬಾಂಡ್ ಅಂದರೆ ನಂದು ಒಂದು ರಾಜು ಜೇಮ್ಸ್ ಬಾಂಡ್ ಫಸ್ಟ್ ರ್ಯಾಂಕ್ ರಾಜು ಕನ್ನಡ ಮೀಡಿಯಮ್ ಆದಮೇಲೆ ಒಂದು ಬ್ರೇಕ್ ಮಾಡಬೇಕಿತ್ತು. ಹಾಗೆ ನಮ್ಮ ಡೈರೆಕ್ಟ್ರು ನನ್ನ ಹತ್ರ ಆ್ಯಕ್ಷನ್ನು ಡ್ಯಾನ್ಸು ಎಲ್ಲ ಮಾಡಿಸ್ಬಿಟ್ಟಿದ್ದಾರೆ. ಸೊ ರಾಜು ಜೇಮ್ಸ್ ಬಾಂಡಂಗೆ ಬರ್ತಾಯಿದ್ದೀನಿ. ಒಳ್ಳೆ ಜರ್ನಿ. ಮೊದಲನಾಗಿ ನಮ್ಮ ಪ್ರೊಡ್ಯೂಸರು ನನ್ನ ಫಸ್ಟು ಅಪ್ರೋಚ್ ಮಾಡಿದಾಗ ಮಂಜಣ್ಣ ಮತ್ತು ನನ್ನ ಕಿರಣ್ ಇಲ್ಲ ಗುರುಗೆ ರಾಜು ಜೇಮ್ಸ್ ಬಾಂಡ್ ಮೂವಿ ಮಾಡಬೇಕು ಅಂತ ಆ ಸ್ಕ್ರಿಪ್ಟು ಎಲ್ಲ ರೆಡಿ ಮಾಡಿ ತುಂಬ ಚೆನ್ನಾಗಿ ಮಾಡಿದರು. ಸ್ಕ್ರಿಪ್ಟು ದೀಪಕ್ ಅವರು ಒಂದು ಬ್ಯೂಟಿಫುಲ್ ಸ್ಟೋರಿ. ಯಾಕೆಂದರೆ ನನ್ನ ಬರೀ ನರ್ಡು ಕನ್ನಡ ಮೀಡಿಯಮ್ ಆ ಥರದ್ದೇ ಮಾಡಿದ್ದೆ. ಒಂದು ಜಾನರ್ ಚೇಂಜ್ ಮಾಡಿಸಿದ್ದಾರೆ ನನ್ನ ಹತ್ರ. ಆ ಲುಕ್ ಆಗಿರ್ಬೋದು ಎಲ್ಲ ಚೇಂಜ್ ಮಾಡಿ ಒಂದು ಜೇಮ್ಸ್ ಬಾಂಡ್ ಲುಕ್ಕಲ್ಲಿ ನನ್ನ ರಾಜು ಜೇಮ್ಸ್ ಬಾಂಡ್ ಮಾಡಿದ್ದಾರೆ. ಫೈನಲ್ ಆಗಿ December 27 ನನ್ನ ಮೂವಿ ರಿಲೀಸ್ ಆಗ್ತಾ ಇದೆ. ನನ್ನೆಲ್ಲ ಫಿಲ್ಮ್ಗೆ ಸಪೋರ್ಟ್ ಮಾಡಿದಾಗೆ ಈ ಮೂವಿಗೂ ಸಪೋರ್ಟ್ ಮಾಡಿ ತುಂಬ ದೊಡ್ಡ ಹಿಟ್ ಕೊಡಬೇಕು. ಯಾಕೆಂದರೆ ನೀವು ಹೇಳ್ದಂಗೆ ಕನ್ನಡ ಚಿತ್ರದಲ್ಲಿ ಒಳ್ಳೊಳ್ಳೆ ಚಿತ್ರಗಳು ಬರಬೇಕು. ಎಲ್ಲ ಚಿತ್ರಗಳನ್ನ ಥಿಯೇಟ್ರಲ್ಲೇ ನಾವು ಹೋಗಿ ನೋಡಬೇಕು. ಸೊ ಥಿಯೇಟ್ರವ್ರು ಕೂಡ ಮತ್ತು ಮಲ್ಟಿಪ್ಲೆಕ್ಸ್ ಅವರು ನಮಗೆ ಸಪೋರ್ಟ್ ಮಾಡಬೇಕು. ಏನು ಇಲ್ಲಾಂದ್ರೆ ಹೇಗೆ ಮಾಡ್ತಾರೆ, ನಮಗೆ ಬೆಳಗ್ಗೆ 9 ಗಂಟೆ ಶೋ ಕೊಟ್ಬಿಡ್ತಾರೆ. 9 ಗಂಟೆಗೆ ಯಾರು ಹೋಗ್ತಾರೆ? ಅದಕ್ಕೆ ಪ್ರೇಮ್ ಸ್ಲ್ಯಾಟಲ್ಲಿ ನಮಗೆ ಸಂಜೆ 6 ಗಂಟೆ ಶೋ, 7 ಗಂಟೆ ಶೋ ಅಂಥ ಶೋಗಳನ್ನ ಕೊಡ್ಸೋಕ್ಕೆ ನೀವೆಲ್ಲ ಮಾಧ್ಯಮ ಮಿತ್ರರು ಸಪೋರ್ಟ್ ಮಾಡಬೇಕು. 9 ಗಂಟೆ ಕೊಟ್ಟರೆ ಆ ಶೋಲ್ಲಿ ಯಾರೂ ಬರಲ್ಲ, ಸ್ಟೂಡೆಂಟ್ಸು ಯಾರು ಬರಲ್ಲ, ಎಲ್ಲ ಖಾಲಿ ಹೊಡಿತಾ ಇರುತ್ತೆ. ಸೊ ಒಳ್ಳೊಳ್ಳೆ ಥಿಯೇಟ್ರರು ಮತ್ತು ಮಲ್ಟಿಪ್ಲೆಕ್ಸ್ನವ್ರು ಎಲ್ಲರೂ ನಮಗೆ ಸಪೋರ್ಟ್ ಮಾಡಬೇಕಂತ ಕೇಳ್ಕೊತೀನಿ. ಹಾಗೆ ನೀವೆಲ್ಲರೂ December 27 ನನ್ನ ಮೂವಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಅದೊಂಥರ ನನ್ನ ಲಕ್ಕಿ ನೇಮ್ ಅಂತ ಹೇಳ್ಬೋದು. ಅದು ಸ್ಟಾರ್ಟ್ ಆಗಿದ್ದು ಫಸ್ಟ್ ರ್ಯಾಂಕ್ ರಾಜುವಿಂದ. ಬಟ್ ನನ್ನ ಹೆಸರು ತುಂಬ ಜನಕ್ಕೆ ಗೊತ್ತಿಲ್ಲ. ಯಾರೇ ಎಲ್ಲ ಹೋದರೆ ರಾಜು ನೋಡ್ರು ಫಸ್ಟ್ ರ್ಯಾಂಕ್ ರಾಜು ಅಂತಾರೆ. ರಾಜುನು ಅಂತಾರೆ ನನಗೊಂಥರ ಪಾಸಿಟಿವ್ ನೇಮ್. ಅನ್ನೋದು ಒಂಥರ ಎಲ್ಲ ಮೂವಿಲೂ ಒಂಥರ ರಾಜು ಅಂತ. ಬಟ್ ಏನಂದರೆ ಈ ಸ್ಟೋರಿಗೂ ರಾಜುಗೂ ಒಂದು ಕನೆಕ್ಷನ್ ಇತ್ತು. ಹಾಗಾಗಿ ಈ ಥರ ರಾಜು ಜೇಮ್ಸ್ ಬಾಂಡ್ ಅಂತ ಮಾಡಿದ್ವಿ. ಬಟ್ ಏನೋ ಅಂತ ನನಗೆ ಅದೊಂದು ಲಕ್ಕಿ ನೇಮ್. ಎಲ್ಲ ರಾಜು ಅಂತ ಆ ಹೆಸರಿಂದ ಗುರುತಿಸ್ತಾರಲ್ಲ, ಅದೇ ಖುಷಿ ಆಗುತ್ತೆ. ಆಮೇಲೆ ಇನ್ನೊಂದು ನಮ್ಮ ಮಾಸ್ಟರ್ ಹೇಳ್ತಾ ಇದ್ರು, ಲಂಡನ್ನಲ್ಲಿ ಆ್ಯಕ್ಚುಲಿ ಸಾಂಗ್ ಶೂಟ್ ಮಾಡೋಕ್ಕೆ ಹೋಗಿದ್ವಿ. ಸಾಂಗ್ ಶೂಟ್ಗಿಂತ ಜಾಸ್ತಿ ನಮ್ಮನ್ನು ತುಂಬ ಹಾಲಿಡೇ ಥರ ಎಂಜಾಯ್ ಮಾಡಿಸ್ಬಿಟ್ರು ನಮ್ಮ ಪ್ರೊಡ್ಯೂಸರು. ಯಾಕಂದ್ರೆ ಒಂದು ದಿವಸ ಶೂಟ್ ಮಾಡಿದರೆ 4 ದಿವಸ ಬ್ರೇಕ್ ಕೊಡ್ತಾಯಿದ್ರು ಪ್ರಾಕ್ಟೀಸ್ ಮಾಡೋಕ್ಕೆ. ಹಾಗೆ ಮುರಳಿ ಮಾಸ್ಟ್ರು ರಾತ್ರಿ ತುಂಬ 6 ಗಂಟೆ 3 ಗಂಟೆಗೆ ಅಲ್ಲಿ ಕತ್ಲೆ ಆಗ್ತಿತ್ತು. 3 ಗಂಟೆಗೆ ಪ್ಯಾಕಪ್ ಆದ ತಕ್ಷಣ ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು ಮಾಸ್ಟ್ರು. ಬೆಳಗ್ಗೆ 6 ಗಂಟೆ ತುಂಬ ಬೈದು ಬಿಡೋರು. ಬಟ್ ಬ್ಯೂಟಿಫುಲ್ಲಾಗೆಲ್ಲ ಶೂಟ್ ಮಾಡಿದ್ವಿ. ತುಂಬ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಸೊ ಇನ್ನು ಮುಂದೆ ಇರೋದು ನಿಮ್ಗಳ ಸಪೋರ್ಟು. ಸೊ ರಿಲೀಸ್ 27ಕ್ಕೆ ಮಾಡ್ತಾಯಿದ್ವಿ. ಸೊ ಮೂವಿನ ದೊಡ್ಡ ಹಿಟ್ ಮಾಡಿಕೊಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.